ಕೇಂದ್ರ ಸರ್ಕಾರ ವಾಹನ ಸವಾರರಿಗೆ ಬೆಳ್ಳಂಬೆಳಿಗ್ಗೆ ಶಾಕ್ ನೀಡಿರುವಂತಹದ್ದು. ಡೀಸೆಲ್ ಬೆಲೆ ₹3 11 ಪೈಸೆ ಜಾಸ್ತಿ ಮಾಡಿದ್ರೆ ಪೆಟ್ರೋಲ್ ಬೆಲೆ ₹3.21 ಜಾಸ್ತಿ ಮಾಡಿರುವಂತಹದ್ದು. ಇದಕ್ಕೆ ವಾಹನ ಸವಾರರು ಈ ಕುರಿತು ಏನಂತ ಹೇಳ್ತಾರೆ ಕೇಳ್ತಾ ಹೋಗೋಣ. ಈಗ ಪೆಟ್ರೋಲ್ ಬಂಕ್ ನಲ್ಲಿ ನಾನು ಇರುವಂತಹದ್ದು. ಕೇಳ್ತಾ ಹೋಗ್ತೀನಿ ಅವ್ರು ಏನ್ ಹೇಳ್ತಾರೆ ಅಂತ. ಮೇಡಮ್, ಪೆಟ್ರೋಲ್ ಬೆಲೆ ₹3.21 ಜಾಸ್ತಿ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಅಂದ್ರೆ ಈಗ ಒಂದೊಂದೇ ಜಾಸ್ತಿ ಮಾಡ್ತಾ ಹೋಗ್ತಾರೆ, ಗೃಹ ಬಳಕೆ ವಸ್ತುಗಳು ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಎಲ್ಲದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಬೆಲೆ ಜಾಸ್ತಿ ಮಾಡ್ತಿರೋದ್ರಿಂದ ಆಬ್ವಿಯಸ್ಲಿ ಮೇನ್ಲಿ ಅದು ಫೋಕಸ್ ಆಗೋದೇ ಮಿಡಲ್ ಕ್ಲಾಸ್ ಅವ್ರ ಮೇಲೆ. ಮಿಡಲ್ ಕ್ಲಾಸ್ ತುಂಬ ಸಫರ್ ಮಾಡಬೇಕಾಗುತ್ತೆ. ಇವಾಗ ಇವ್ರುಗಳು ಫುಲ್ ಲೋ ಕ್ಲಾಸಲ್ಲಿ ಇರೋರು, ಅವ್ರಿಗೆ ಅಫೋರ್ಡ್ ಮಾಡೋಕ್ಕೂ ಆಗಲ್ಲ, ಅವ್ರಗಳ ಹತ್ರ ಗಾಡಿನೂ ಇರಲ್ಲ. ಯೂಶಲಿ ಸಫರ್ ಮಾಡ್ತಿರೋರು ಅಂದರೆ ಮಿಡಲ್ ಕ್ಲಾಸೇ. ಇವರೆಲ್ಲ ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರಿಗೂ ತುಂಬ ಕಷ್ಟ ಆಗುತ್ತೆ. ಇವಾಗ ಪೆಟ್ರೋಲ್ ಬೆಲೆ ಆಯಿತು, ಗ್ಯಾಸ್ದು ಜಾಸ್ತಿ ಆಗಿದೆ. ಅವರು ಅದನ್ನ ಅರ್ಥ ಮಾಡ್ಕೊಬೇಕು. ಎಲ್ಲ ಜಾಸ್ತಿ ಮಾಡ್ತಾ ಇದ್ರೆ ಏನೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಇಟ್ ಶುಡ್ ಬಿ ಇನ್ ದರ್ ಮೈಂಡ್ ಅಷ್ಟೇ. ಅನುಷ್ಕಾ ಅಂತ. ಇದಿಷ್ಟು ಏನೋ ವಾಹನ ಸವಾರರ ಮಾತಾಗಿರುವಂತಹದ್ದು. ಇನ್ನೂ ಕೆಲವೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಪೆಟ್ರೋಲ್ ಬೆಲೆ ಈಗಾಗಲೇ ₹3.21 ಜಾಸ್ತಿ ಆಗಿದೆ, ಏನ್ ಹೇಳ್ತೀರಾ ಸರ್? LPG ಬೆಲೆ ಕೂಡ ಜಾಸ್ತಿ ಆಯ್ತು, CNG ಸರ್ ನಿಜವಾಗ್ಲೂ ಸಾಮಾನ್ಯ ಜನಕ್ಕೆ ತುಂಬ ಹೊರೆ ಆಗಿದೆ ಸರ್. ಇದೇನಂದರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ನಡೀತಾ ಇರೋದ್ರಿಂದ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ಇವರು ಸುಂಕನ ಇವ್ರು ಕಮ್ಮಿ ಮಾಡಬೇಕಲ್ವ? ಅಲ್ಲಿನ ಯುದ್ಧನ ಇದೊಂದು ಕಾರಣ ಅಂತ ಹೇಳ್ತಾರೆ. ಖಂಡಿತ ಇದು ಯಾರು ಒಪ್ಪಲ್ಲ ಸರ್. ಇವರು ಸುಂಕನ ಕಮ್ಮಿ ಮಾಡಬೇಕು. ಅಟ್ಲೀಸ್ಟು ಸರ್ವೇ ಸಾಮಾನ್ಯರ ಮೇಲೆಲ್ಲ ಹೊರೆ ಆಗ್ತಾ ಇದ್ದಾರೆ. ಮತ್ತು ಇದು ಇನ್ನೊಂದೇನಾಗ್ತಾ ಇದೆ ಅಂದರೆ ಪೆಟ್ರೋಲ್ ಬೇಸಿಕ್ಕು. ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ಗಾಗಲಿ, ಹಾಲಾಗಲಿ, ತರಕಾರಿ ಆಗಲಿ, ಮತ್ತು ಗ್ಯಾಸ್ಗಾಗಲಿ, ಯಾವುದಕ್ಕೆ ಆಗಲಿ ಟ್ರಾನ್ಸ್ಪೋರ್ಟೇಷನ್ ಇದೊಂದು ಜಾಸ್ತಿ ಆದರೆ ತನ್ನಷ್ಟು ತಾನೇ ಎಲ್ಲನೂ ಜಾಸ್ತಿ ಆಗುತ್ತೆ. ಅಕ್ಕಿ ಬೆಲೆ ಜಾಸ್ತಿ ಆಗಿದೆ, ಹಾಲಿನ ಬೆಲೆ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಮೂಲ ಕಾರಣನೇ ಪೆಟ್ರೋಲು ಅಂತ ನನ್ನ ಅನಿಸಿಕೆ ಸರ್. ಪ್ರಸನ್ನ ಅಂತ ಸರ್, ಮಲ್ಲೇಶ್ವರಂ. ಸಾಕಷ್ಟು ಅಂದ್ರೆ ಇಲ್ಲಿ ವಾಹನ ಸವಾರರು ಹೇಳ್ತಾ ಇರುವಂತಹದ್ದು ಎಲ್ಲೋ ಒಂದ್ ಕಡೆ ಈ ಒಂದು ಪೆಟ್ರೋಲ್ ಡೀಸೆಲ್ ಮೇಲೆನೆ ಎಲ್ಲ ಕಂಪ್ಲೀಟ್ ಏನು ಟ್ರಾನ್ಸ್ಪೋರ್ಟ್ ಡಿಪೆಂಡ್ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಖಂಡಿತವಾಗಿಯೂ ಜನಸಾಮಾನ್ಯರ ಮೇಲೆ ಹೊರೆ ಬೀಳುತ್ತೆ ಅನ್ನುವಂತಹದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಈ ಕುರಿತು ಒಂದು ಯೋಚನೆ ಮಾಡಬೇಕು ಅನ್ನುವಂತಹದ್ದು ನಾವು ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಪೆಟ್ರೋಲ್ ಬೆಲೆ ಈಗಾಗಲೇ ಪೆಟ್ರೋಲ್ ಬಂಕ್ಗಳಲ್ಲಿ ₹106.22 ಇದ್ರೆ ಡೀಸೆಲ್ ಬೆಲೆ ₹94 ಏನು ಇರುವಂತಹದ್ದು, 94.34 ಇರುವಂತಹದ್ದು. ಸದ್ಯಕ್ಕೆ ಈಗಾಗಲೇ ಈ ಒಂದು ಬೆಲೆ ಏರಿಕೆ ಏನು ಬೆಳೆಗೆ ಸಂಸ್ಕರಣಾ ಒಂದು ಬೆಲೆ ಬಂದಿದೆ, ಆ ಒಂದು ಬೆಲೆಯನ್ನ ಈಗಾಗಲೇ ಅಪ್ಡೇಟ್ ಅನ್ನ ಕೂಡ ಪೆಟ್ರೋಲ್ ಬಂಕ್ಗಳಲ್ಲಿ ಮಾಡಿರುವಂತಹದ್ದು. ಸಾಕಷ್ಟು ಜನ ಬಂದು ಈಗಾಗಲೇ ಏನು ತಗೊಂಡು ಹೋಗ್ತಾ ಇದ್ದಾರೆ ಪೆಟ್ರೋಲ್ನ ತುಂಬಿಸ್ಕೊಂಡು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬೇಸರದಿಂದ ಪೆಟ್ರೋಲ್ಗಳನ್ನ ಹಾಕ್ಸ್ಕೊಳ್ತಾ ಇರೋದನ್ನ ನಾವು ಪೆಟ್ರೋಲ್ ಬಂಕ್ಗಳಲ್ಲಿ ನೋಡಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ವಾಸ್, ಬೆಂಗಳೂರು.